ಎಂತಂದೆ ಕಾಂಬ ಕೋಳಿ ಕರಿ ಕೋಳಿ ಅಡಿ ಕುಯ್ ಅಂತ ಹಾ. ಕುಂದಾಪುರ ಕೋಳಿ ಅಡಿ ಪದಾರ್ಥ ಸ್ಪೆಷಲ್ ಆಗಿ ಇವತ್ತು ಕುಂದಾಪುರ ಕೋಳಿ ಅಡಿ ಪದಾರ್ಥ ಮಾಡೋದು ಹೆಂಗೆ ಅಂತೇಳಿ ತೋರ್ಸೋಕಿತ್ತು. ಎಡಿನ ತಗೊಂಡಿದ್ದೀಗ ಕೊಯ್ ಮಾಡೋಕಿತ್ತು, ಕೊಯ್ ಮಾಡಿ ಆದ್ಮೇಲೆ ಪದಾರ್ಥ ರೆಡಿ ಮಾಡುವ. ಈಗ ಕೋಳಿನ ಕ್ಲೀನ್ ಮಾಡುವ ಟೈಮ್. ಕ್ಲೀನಿಂಗ್ ಮಾಡಬೇಕು, ಬಿಸಿ ನೀರಲ್ಲಿ ಹಾಕಿ ಮತ್ತು ಸ್ವಲ್ಪ ಡಿಪ್ ಮಾಡುವ. ಹಾಂ, ಈಗ ಕ್ಲೀನೆಲ್ಲ ಆಗಿದೆ. ಈಗ ಇನ್ನು ಥರ್ಡ್ ರೌಂಡ್ ಅಂತಂದರೆ ಬರ್ನಿಂಗ್, ಸುಟ್ಕೊಳ್ಬೇಕು. ಈಗ ಬರ್ನಿಂಗ್ ಮಾಡುವ. ಸ್ವಲ್ಪ ಸುಟ್ಕೊಂಡ್ರೆ ಮಾತ್ರ ಸರಿಯಪ್ಪ. ಸುಟ್ಟರೆ ಎಲ್ಲ ಬದಿ ಹೊಡಿ ಸುಟ್ಕೊಳ್ಕದ ಕ್ಲೀನಾಗಿ. ಬರ್ನಿಂಗ್ ಕೆಲಸ ಆಗಿದೆ. ಸುಟ್ಟಾಗಿದೆ. ಅಲ್ಲಿ ನೋಡಿದಲ್ಲ, ಇದೆಲ್ಲ ತಗೋಬರ್ತಾ ಈ ಥರ ಸುಟ್ಟಾಗಿದೆ. ಇನ್ನೊಂದು ಸ್ವಲ್ಪ ಅದು ಎಂತ ಹೇಳ್ತಾರೆ, ಈಗ ಮುಂಡೆ ಹಾಕೋ ಕೆಲಸ ಬಾಕಿ. ಮುಂಡೆ ಹಾಕಿ ಅಷ್ಟೇ. ಈಗ ಎಲ್ಲ ಕಟ್ ಮಾಡುವ, ಪೀಸ್ ಕಟ್ಟಿಂಗ್ ಮಾಡೋ ಟೈಮ್. ಈಗ ಕ್ಲೀನ್ ಆಗಿದೆ, ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿ ಆದ ನಂತರ ನೋಡುವ. ಈಗ ಕಟ್ಟಿಂಗೆಲ್ಲ ಆಗಿದೆ. ಈಗ ತೊಳ್ಕೊಳ್ಬೇಕು ಈಗ ಹಾಗೆ ಈಗೆಲ್ಲ ಪೀಸಸ್ ಆಗಿದೆ. ಇನ್ನು ತೊಳ್ಕೊಂಡ್ರೆ ಆಯ್ತು. ಲಾಯ್ಕ್ ಮಾಡಿ ತೊಳ್ಕೊಂಬ. ಈಗ ಕಟ್ಟಿಂಗ್ ಟಕ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಫಸ್ಟ್. ಒಂದ್ಸಲ ರೆಡಿ ಇತ್ತಲ್ಲ, ಎಲ್ಲ ಕಟ್ ಮಾಡಿ ಇದು ಹಾಕೊಳ್ಳೋ. ಎಲ್ಲ ಸಣ್ಣ ಪೀಸ್ ಮಾಡಿ. ಓಕೆ, ಎಲ್ಲ ಕೊಚ್ಚಿ ಆಗಿದೆ, ಕಟ್ಟಿಂಗ್ ಆಗಿದೆ. ಇನ್ನೇನು ರೆಡಿ ಮಾಡ್ಕೊಳಕ್ಕೆ ಆನಿಯನ್ಸ್, ಟೊಮೆಟೊ, ಈರುಳ್ಳಿ ಎಲ್ಲ ಕೊಚ್ಕೊಳಕಿನ್ನ ಎಲ್ಲ ಕೊಚ್ಚಿರ ಮೇಲೆ ತೋರಿಸುವ. ಮತ್ತೆ ಈಗ ಇದು ನೀರುಳ್ಳಿ, ಟೊಮೆಟೊ, ಹಸಿಮೆಣ್ಸು ಎಲ್ಲ ಹಾಕಿ ಇದರೊಟ್ಟಿಗೆ ಕಾಯಿ ಹಾಲು ತೆಗೆದು ಹಾಕಕ್ಕೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಈಗ ಬೇಸಿಬಿಟ್ಟ ಪ್ರೊಸೀಜರ್ ಆಗ್ತಾ ಇದೆ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಎಲ್ಲ ಹಾಕ್ಬೇಕು. ಎಲ್ಲ ಹಾಕಿ ಐತಿ. ಈಗ ಒಲೆ ಮೇಲೆ ಇಟ್ಟಾಯ್ತು. ಎಸ್, ನೋಡ್ತಾ ಇದ್ದೀರಾ. ಈಗ ಕಾಯೆಲ್ಲ ಹಾಕಿ ಎಲ್ಲ ಚಿಕನ್ ಎಲ್ಲ ಬೇಯಿಸಿತ್ತಲ್ಲ, ಎಲ್ಲ ಲಾಸ್ಟ್ ಬೇಯ್ತಾ ಇದೆ. ಈಗ ಚಿಕನ್ನ ಕೋಳಿ ಒಳ್ಳೆ ಕಾಯೆಲ್ಲ ಹಾಕಿ ಬೇಯಿಸಕ್ಕೆ ಈ ಥರ ನಮಗೊಂಥರ ಒಳ್ಳೆ ಟೇಸ್ಟ್ ಬರುತ್ತದೆ. ಒಳ್ಳೆ ಸೂಪರ್ ಹಿಟ್ ಆಗುತ್ತೆ. ಆಮೇಲೆ ಒಳ್ಳೆ ಬೆಂದಿತ್ತಂಗಿತ್ತು. ಈಗ ಒಳ್ಳೆ ಕಾಂಬ ಟೇಸ್ಟ್ ಹೆಂಗಿತ್ತು ಅಂತೇಳಿ ಒಂದು ಪೀಸ್ ತೆಗೆದು ನೋಡು. ಈಗ ಇದು ಆ್ಯಕ್ಚುಲಿ ಬೇಯಿಸಿದ್ದು ಯಾವ ಥರ ಟೇಸ್ಟ್ ಇತ್ತು ಅಂದರೆ ಒಂದು ಬೆಂದಿ ತಗೊಂಡು ಒಂದು ಪೀಸ್ ನೋಡೋ ಗೊತ್ತಾಗ್ತದೆ. ಬಾಬಾ ಬಿಸಿ 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 ಬಿಸಿ. ಬೆಂದಿಗ ಮಸಾಲ ಹಾಕುವ. ಆ್ಯಕ್ಚುಲಿ ಕೋಳಿ ಬೆಂದಿದೆ. ಮಸಾಲ ಹಾಕೋದೀಗ. ಮಸಾಲ ರೆಡಿ ಆಗಿದೆ. ಚಿಕನಿಗೆ ಹಾಕುವಂಥದ್ದು ರೆಡಿ ಆಗ್ತಾ ಇದೆ. ಎಸ್ 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 ಈಗ ಟೇಸ್ಟ್ ಬರೋದು. ಈಗ ಕುಂದಾಪುರದ ಸ್ಟೈಲಲ್ಲಿ ಕೋಳಿ ಪದಾರ್ಥ. ಇದು ಕೋಳಿ ಪದಾರ್ಥ ರೆಡಿಯಾಗಿದೆ ನೋಡಿ. ಇದಕ್ಕೆ ಕಾಂಬಿನೇಷನ್ ಬಂದು ತೆಳ್ಳನ ದೋಸೆ ನೀರು ದೋಸೆ ಹಾಕಿ ತಿಂದರೆ ಒಳ್ಳೆಯದು. ಹಾಂ, ಈಗ ಕಾಣಿ ಇದೇ ನೀರು ದೋಸೆ, ತೆಳ್ಳನ ದೋಸೆ ಪ್ಲಸ್ ಊರು ಕೋಳಿ ಸಾರು. ಹಿಂಗಾಯ್ತು ಕಾಂಬ. ಈಗ ಈ ಥರ ಮಾಡ್ಕೊಳ್ಬೇಕು. ಸೂಪರ್, ವೆರಿ ಗುಡ್, ವೆರಿ ಟೇಸ್ಟಿ.